ಆರೋಗ್ಯ ವಿಮೆ ಮಾಡಿಸುವಂತ ಗ್ರಾಹಕರು ಎಚ್ಚರವಾಗಿರಬೇಕು. ನೀವು ಆರೋಗ್ಯ ವಿಮೆ ಮಾಡಿಸುವಂತ ಯೋಚನೆ ಅದು ಒಳ್ಳೆ ಯೋಚನೆ, ಆದರೆ ಯಾರ ಹತ್ರ ಆ ಆರೋಗ್ಯ ವಿಮೆಯನ್ನು ಮಾಡಿಸೋದಕ್ಕೆ ಹೊರಡ್ತಿದ್ದೀರಿ ಅನ್ನೋದ್ರ ಬಗ್ಗೆ ನೀವು ಗಮನ ಇಡಬೇಕಾಗತ್ತೆ. ಯಾರೋ ಒಬ್ರು ಇನ್ಸೂರೆನ್ಸ್ ಕಂಪ್ನಿಯವರು ಫೋನ್ ಮಾಡಿಬಿಟ್ರು ಅಥವಾ ಬಂದ್ಬಿಟ್ರು ಅಂತ ಅವ್ರ ಕೈಯಲ್ಲಿ ದುಡ್ಡು ಕೊಟ್ಟರೆ ಮಹಾ ಮೋಸ ಆಗುತ್ತೆ. ಇನ್ಸೂರೆನ್ಸ್ ಸಿಬ್ಬಂದಿ ಗ್ರಾಹಕರಿಗೆ 1,77,000 ವಂಚನೆ ಮಾಡಿರುವ ವಿಚಾರ ಈಗ ಬಯಲಿಗೆ ಬಂದಿದೆ. ನಕಲಿ ದಾಖಲೆಗಳನ್ನು ಕೊಟ್ಟುಬಿಟ್ಟಿದ್ದಾನೆ, ಇನ್ಸೂರೆನ್ಸ್ ಆಗ್ಬಿಟ್ಟಿದೆ ನಿಮ್ದು ಅಂತ. ಅಚ್ಯುತ್ ಕುಮಾರ್ ಅನ್ನೋರಿಗೆ ವಂಚನೆ ಮಾಡಿದ್ದಾನೆ. ಮೆದಾರ ಕಾರ್ಕಳ ವೆಂಕಟೇಶ್ವರ ಪ್ರಸಾದ್ ಅನ್ನೋನು ಈ ದೋಖಾ ಮಾಡಿರೋ ವ್ಯಕ್ತಿ ವಂಚನೆ ಬಗ್ಗೆ ಸದ್ಯ ಈಗ ತಪ್ಪೊಪ್ಕೊಂಡಿದ್ದಾನೆ. ಆ ಹಣವನ್ನು ಕೂಡ 6 ತಿಂಗಳ ಬಳಿಕ ಹಣ ಕೊಟ್ಟು ಕ್ಷಮೆ ಯಾಚಿಸಿದ್ದಾನೆ. ತಪ್ಪಾಯ್ತು ನಂದು, ಹಿಂಗೆ ಮಾಡಲ್ಲ, ಸಾರಿ ಅಂತ ಅಂದಿದ್ದಾನೆ. ಪೊಲೀಸರು ಈ ವಿಚಾರವನ್ನು ಗಮನಿಸಿದ ನಂತರ ಈ ವ್ಯಕ್ತಿ ಹೊರಗಡೆ ಬಂದು 1,77,000 ವಂಚನೆ ಮಾಡಿದ್ದಂಥ ಹಣವನ್ನು ವಾಪಸ್ ಕೊಟ್ಟು 6 ತಿಂಗಳ ಬಳಿಕ ಹೌದು ನಾನು ಮಾಡಿದ ತಪ್ಪು ಅಂತ ತಪ್ಪೊಪ್ಕೊಂಡಿದ್ದಾನೆ, ಕಣ್ಣೀರಿಟ್ಟಿದ್ದಾನೆ. ಈಗ ಫೇಕ್ ಇನ್ಶೂರೆನ್ಸ್ ಮಾಡಿಸಿದ್ರಿ ಅಂತಲ್ಲ? ಹೌದು ಸರ್. ಎಷ್ಟು ಮಾಡಿಸಿದ್ರಿ? 1,000 ಸರ್. ಅಚ್ಯುತ್ ಕುಮಾರ್ ಸರ್. ಹಾಂ, ಎಷ್ಟು ಅಮೌಂಟ್ ಎಷ್ಟು ತಗೊಂಡಿದ್ದೀರಿ? 1,70,000 ಸರ್. ಏನು ಪ್ಲಾನ್ ಅದು? ಮೊಬೈಲ್ ಹಾಂ, ಯಾಕೆ ಫೇಕ್ ಮಾಡಿದ್ದು? ಯಾಕೆ ಸರ್ ಅಮೌಂಟ್ ಯೂಸ್ ಮಾಡಿದ್ದೀನಿ ಸರ್, ಅಮೌಂಟ್ ರಿಟರ್ನ್ ಮಾಡಿದ್ದೀನಿ ಸರ್. ಎಷ್ಟು ಅಮೌಂಟ್ ತಗೊಂಡಿದ್ದೀರಿ? 1,77,000 ತೊಗೊಂಡು 1,77,000 ರಿಟರ್ನ್ ಮಾಡಿದ್ದೀನಿ ಸರ್. ಇಲ್ಲಿವರೆಗೆ ಎಷ್ಟು ಫೇಕ್ ಮಾಡಿದ್ದೀರಿ? ಯಾವುದು ಮಾಡಿಲ್ಲ ಸರ್, ಇಲ್ಲಿವರೆಗೆ ಯಾವುದು ಮಾಡಿಲ್ಲ ಸರ್. ಮತ್ತೆ ಇದು ಮಾಡಿದಿರಲ್ಲ? ಈಗ ನೀವು ಆ ಥರ ಫೇಕ್ ಮಾಡೋದು ತಪ್ಪಲ್ಲ? ನೀವು ಸಂಸ್ಥೆಯಲ್ಲಿ ಯಾರು ಇದ್ದಾರೆ, ನಿಮ್ಮ ಜೊತೆ ಯಾರು ಇದ್ದಾರೆ? ನನ್ನ ಜೊತೆಗೆ ಇರೋದು ನಾನು ಒಬ್ಬನೇ ಸರ್. ನಾನು ಅಂದರೆ ಬೇರೆ ಬೇರೆ ಎಂಪ್ಲಾಯ್ಸ್ ಇದ್ದಾರೆ. ಯಾವ ಥರ ಮಾಡಿದ್ದು ಸರ್? ನಾನೇ ಎಡಿಟ್ ಮಾಡಿದ್ದೀನಿ ಸರ್. ಹೆಂಗೆ ಎಡಿಟ್ ಹೇಗೆ ಮಾಡಿದ್ದೀರಿ? ಮೊಬೈಲಲ್ಲೇ ಸರ್. ಮೊಬೈಲಲ್ಲಿ.